ಬಂಧುಗಳೇ, ಕುಕ್ಕುಂದೂರಿನ ಮೇಲ್ಜೋಡಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಗೆ ಸ್ಥಳೀಯರೊಬ್ಬರ ಕಿರುಕುಳ, ಇದರ ಜೊತೆಗೆ ಹಲವಾರು ವರ್ಷಗಳಿಂದ ನೊಂದು ಬೆಂದು ತಮ್ಮ ಬದುಕನ್ನು ಕಾಣುತ್ತಿರುವ ಎರಡು ಕುಟುಂಬಗಳು ಇವತ್ತು ಸಾಮಾಜಿಕವಾಗಿ ದೌರ್ಜನ್ಯಕ್ಕೊಳಗಾಗಿದೆ. ಈಗ ಇವರ ಪರ ಹಲವಾರು ಸಂಘಟನೆಗಳು ಈಗಾಗಲೇ ಇಲ್ಲಿಗೆ ಬಂದು ತಮ್ಮ ಸಹಕಾರವನ್ನು ಸೂಚಿಸಿವೆ. ಈಗ ಇವತ್ತು ವಿಶ್ವಕರ್ಮ ಸಮುದಾಯದ ಬಂಧುಗಳು ಕೂಡ ಬಹಳಷ್ಟು ಮಂದಿ ಈ ಸ್ಥಳಕ್ಕೆ ಬಂದಿದ್ದಾರೆ. ಈಗ ನಾವು ಅವರಲ್ಲಿ ಒಂದಷ್ಟು ಮಾತಾಡ್ತೀವಿ. ಕಾಳಿಕಾಂಬಾ ದೇವಸ್ಥಾನದ ಅಧ್ಯಕ್ಷರಾದ ರಾಮಚಂದ್ರಾಚಾರ್ಯರು ಅವರು ನಮ್ಮ ಜೊತೆ ಇದ್ದಾರೆ. ರಾಮಚಂದ್ರಾಚಾರ್ಯ, ಈಗ ತಾವು ಸ್ಥಳಕ್ಕೆ ಬಂದಿದ್ದೀರಿ, ಬಹಳಷ್ಟು ಮಂದಿ ವಿಶ್ವಕರ್ಮ ಬಂಧುಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಈಗ ಈ ಮನೆಯ ಬಗ್ಗೆ ತಾವು ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ತಾವೇನಲ್ಲಿ ಕಿಚ್ಚಪಡ್ತಾರೆ. ಇಲ್ಲಿ ಜಯಂತಿ ಆಚಾರ್ಯ ಮತ್ತು ಗುಲಾಬಿ ಮೂಲ್ಯ ಅವರು ಸುಮಾರು ಒಂದು 30 ವರ್ಷದಿಂದ ಇಲ್ಲಿ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರೆ. ಈ ಬಡ ಕುಟುಂಬಕ್ಕೆ ಅನ್ಯಾಯ ಆಗುವುದನ್ನು ನಾವು ಮಾಧ್ಯಮ ಬಿಂಬದಲ್ಲಿ ನಮ್ಮ ಗಮನಕ್ಕೆ ಬಂದು ಅದನ್ನು ಇವತ್ತು ನಾವೆಲ್ಲ ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳು, ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರು, ಮತ್ತೆ ಟ್ರಸ್ಟಿನ ಉಪಾಧ್ಯಕ್ಷರು, ಮತ್ತೆ ಎಲ್ಲ ವಿಶ್ವಕರ್ಮ ಸೇವಾ ಸಮಿತಿ ಅಧ್ಯಕ್ಷರು ಎಲ್ಲ ಬಂದು ಇವತ್ತು ನಾವು ಜಯಂತಿ ಆಚಾರ್ಯ ಮತ್ತೆ ಗುಲಾಬಿ ಮೂಲ್ಯ ಇವರ ಮನೆಯನ್ನು ನೋಡಿ ಅವರ ಬಡ ಕುಟುಂಬದ ಮನಸ್ಥಿತಿಯನ್ನು ನಾವು ಅರಿತುಕೊಂಡಿದ್ದೇವೆ. ನಮಗೆ ನಾವು ಏನು ಹೇಳುವುದಿಲ್ಲ, ಒತ್ತಾಯ ನಾವು ಮಾಡುವುದಂತ ಹೇಳಿದ್ರೆ ಇವರಿಗೆ ನ್ಯಾಯ ಕೊಡಿಸಬೇಕು. ಯಾವ ಅಧಿಕಾರಿಗಳಾಗಲಿ ಅವರ ಬಡತನವನ್ನು ನೋಡಿ ಆದ್ರೂ ಅವರ ಮೇಲೆ ಕರುಣೆ ತೇರಿ ಅವರಿಗೆ ಈ ಮನೆಗೆ ಹಕ್ಕುಪತ್ರವನ್ನು ನೀಡಿ ಅವರಿಗೆ ನ್ಯಾಯ ಒದಗಿಸಬೇಕಂತೇಳಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ರಮೇಶ್, ತಾವೇನಲ್ಲಿ ಕಿಚ್ಚಪಡ್ತಾರೆ. ಸುಮಾರು ಈಗಾಗಲೇ ಹೇಳಿದಂತೆ 30-35 ವರ್ಷಗಳಿಂದ ಇಲ್ಲಿ ಇವರು ಈ ಜಾಗದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಇವರಿಗೆ ಹಕ್ಕುಪತ್ರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇದು ತಾಲೂಕಾಡಳಿತದ ವೈಫಲ್ಯ ಅಂತಾನೂ ನಾವು ಹೇಳ್ತಿದ್ದೇವೆ. ಹಾಗೇನೆ ಜನಪ್ರತಿನಿಧಿಗಳು ಕೂಡ ಇದರತ್ತ ಗಮನ ಹರಿಸಬೇಕು. ಈ ಬಡ ಕುಟುಂಬಕ್ಕೆ ನೆರವು ನೀಡಬೇಕು. ಅವರಿಗೆ ಈಗಾಗಲೇ ರೇಷನ್ ಕಾರ್ಡ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಮನೆ ತೆರಿಗೆ ಆಗಿರ್ಬೋದು, ಇದೆಲ್ಲ ಕಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಎಷ್ಟು ವರ್ಷದಿಂದ ಇವರು ಇಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇನ್ನೂ ಇವರಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇದ್ರ ಯಾರ ವೈಫಲ್ಯ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗಮನಕ್ಕೆ ಬರ್ತದೆ. ಈ ನಿಟ್ಟಿನಲ್ಲಿ ಈ ಕೂಡಲೇ ತಾಲೂಕು ಆಡಳಿತ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಇದರತ್ತ ಗಮನ ಹರಿಸಬೇಕು. ಈ ಕುಟುಂಬಗಳಿಗೆ ನ್ಯಾಯವನ್ನು ಕೊಡ್ಲೇಬೇಕು ಅನ್ನುವಂಥದ್ದು ನಾವು ಒತ್ತಾಯವನ್ನು ನಮ್ಮ ಎಲ್ಲಾ ಸಂಘಟನೆಗಳ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಕಾಳಿಕಾಂಬಾ ಅಭಿವೃದ್ಧಿ ಟ್ರಸ್ಟ್ ನ ಉಪಾಧ್ಯಕ್ಷರು ಸುಧಾಕರ್ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ಸುಧಾಕರ್ ಆಚಾರ್ಯ, ಈಗ ತಾವು ಎಲ್ಲ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದೀರಿ. ಈಗ ತಾವು ಏನಲ್ಲಿ ಕಿಚ್ಚಪಡ್ತಾರೆ. ನಾವು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಬಡ ಕುಟುಂಬದ 2 ಫ್ಯಾಮಿಲಿಯವರು ಸುಮಾರು 35 ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಿಜವಾಗಿ ನಾವು ನ್ಯಾಯ ಕೊಡಬೇಕು, ನ್ಯಾಯ ಸಿಗ್ಬೇಕು ಅವರಿಗೆ. ಆದ್ರಿಂದ ಎಲ್ಲ ಕೂಡ ನಾವು ಪತ್ರಿಕೆ ಮುಖಾಂತರ ಅಥವಾ ನ್ಯೂಸ್ ನೋಡಿ ನಾವೆಲ್ಲ ಅವರ ಒಂದು ಬೆಂಬಲಕ್ಕೆ ನಾವು ನಿಂತಿದ್ದೇವೆ, ಎಲ್ಲ ಬಂದಿದ್ದೇವೆ. ಖಂಡಿತ ಅವರಿಗೆ ಮುಂದಿನ ಒಂದು ಅನುಕೂಲತೆ ಎಲ್ಲ ಸರ್ಕಾರ ಮಾಡಿ ಕೊಡ್ಬೇಕಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೇನೆ.